ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಎಂಬ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಲ್ಲಿ ಖಾಲಿರುವಂಥ 56,000 ಶಿಕ್ಷಕರ ಹುದ್ದೆಗಳಲ್ಲಿ ಒಟ್ಟು 45,000 ಅತಿಥಿ ಶಿಕ್ಷಕರನ್ನು ನೇಮಕಾತಿಯನ್ನು ಈಗಾಗಲೇ ಮಾಡಲಾಗಿದೆ. ಮುಂದುವರೆದು ಸರ್ಕಾರವು ಈಗಾಗಲೇ ಹೇಳಿರುವಂತೆ 10,000 ಶಿಕ್ಷಕರ ಭರ್ತಿಗಾಗಿ ಆರ್ಥಿಕ ಇಲಾಖೆಗೆ ಅನುಮತಿಯನ್ನು ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿತ್ತು. 12,500 ಶಿಕ್ಷಕರ ನೇಮಕಾತಿ ಆಗುತ್ತಿದೆ. ಅಂದರೆ 10,000 ಬದಲು 12,500 ಶಿಕ್ಷಕರ ಭರ್ತಿಯನ್ನು ಮಾಡಲಾಗುತ್ತದೆ. ಆ ಕುರಿತಾಗಿ ಮೊದಲನೇ ಹಂತದಲ್ಲಿ 5,000 ಶಿಕ್ಷಕರ ನೇಮಕಾತಿ ಸದ್ಯದಲ್ಲಿ ಆಗಲಿದೆ ಎಂದು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಇವರು ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ಇವರ ಹೇಳಿಕೆ ಪ್ರಕಾರ ಮೊದಲನೇ ಹಂತದಲ್ಲಿ ಶೀಘ್ರದಲ್ಲಿಯೇ 5,000 ಶಿಕ್ಷಕರ ಭರ್ತಿ ಆಗಲಿದೆ. ಅಂದರೆ 10,000 ಬದಲು ಈಗ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ. 12,500 ಹುದ್ದೆಗಳ ಒಟ್ಟು ನೇಮಕಾತಿಯಾಗುತ್ತದೆ. ಅದರಲ್ಲಿ ಶೀಘ್ರದಲ್ಲಿಯೇ 5,000 ಶಿಕ್ಷಕರ ನೇಮಕಾತಿ ಆಗುತ್ತಿದೆ. ಆದರೆ ಈ 5,000 ಶಿಕ್ಷಕರಲ್ಲಿ ಅಂದರೆ PSTನೋ ಅಥವಾ GPTನೋ ಅಥವಾ HSTR ಯಾವ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ ಎಂಬ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಇಲ್ಲ. ಬಹುತೇಕವಾಗಿ ಪ್ರಾಥಮಿಕ ಶಿಕ್ಷಕ ಹುದ್ದೆಗಳು ಅಂದರೆ GPT ಆಗಿರ್ಬೋದು ಅಥವಾ PST ಆಗಿರ್ಬೋದು, ಈ ಹುದ್ದೆಗಳನ್ನು ಹೆಚ್ಚಾಗಿ ಭರ್ತಿ ಮಾಡಲಾಗುತ್ತದೆ. ಅದರಲ್ಲೂ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ ಭಾಗಗಳಿಗೆ ಈ PST ವೃಂದದ ಮತ್ತು GPT ವೃಂದದ ಹುದ್ದೆಗಳನ್ನು ಹೆಚ್ಚು ಮೀಸಲಿರಿಸಲಾಗುತ್ತದೆ. ಆದ್ದರಿಂದ 10,000 ಬದಲು ಒಟ್ಟು 12,500 ಶಿಕ್ಷಕರ ಹುದ್ದೆಗಳನ್ನು ಈಗ ಭರ್ತಿ ಮಾಡಲಾಗುತ್ತದೆ ಎಂದು ಮಾನ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಕೋರ್ಟಿನಲ್ಲಿ ಈ ಕುರಿತು ತೀರ್ಪಿದೆ. ಅಂದರೆ ಕೋರ್ಟ್ನಲ್ಲಿ ಈ GPT ಶಿಕ್ಷಕರ ಕುರಿತಂತೆ ನೇಮಕಾತಿ ಕುರಿತಂತೆ ವಿವಾದದ ತೀರ್ಪು ಇನ್ನೂ ಬಗೆಹರಿದಿಲ್ಲ. ಆ ತೀರ್ಪು ಬಂದ ನಂತರ ನೇಮಕಾತಿಯಾಗುತ್ತದೆ ಎಂದು ಶಿಕ್ಷಣ ಸಚಿವರು ಹೇಳ್ತಾರೆ. ಆದ್ದರಿಂದ ಆ ತೀರ್ಪು ಯಾವಾಗ ಬರುತ್ತೋ ಕಾಯಬೇಕಾಗುತ್ತೆ. ಬಂದ ನಂತರದಲ್ಲಿ ಮೊದಲನೇ ಹಂತದಲ್ಲಿ 5,000 ಶಿಕ್ಷಕರ ಭರ್ತಿ ಶೀಘ್ರದಲ್ಲಿ ಪ್ರಾರಂಭವಾಗುತ್ತದೆ ಎಂಬ ಬಗ್ಗೆ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ಆದ್ದರಿಂದ 12,500 ಶಿಕ್ಷಕರ ಭರ್ತಿಯಾಗಲಿದೆ ಎಂದು ಶಿಕ್ಷಣ ಸಚಿವರು ಮಾಹಿತಿ ನೀಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ.